ನಾನು ICF AC ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಈ ಟ್ರೈನ್ ಒಳಗಡೆ ಬಂದಿದ್ದೀನಲ್ಲ, ನನಗೆ ಏನು ಚೆನ್ನಾಗಿ ಅನಿಸ್ತಿದೆ ಅಂದರೆ ಪ್ಯಾಟರ್ನ್ಸು ಡಿಸೈನ್ಸ್ ಎಲ್ಲ ನೋಡಿ ನಾನು ಅಲ್ಲಿ ನೋಡ್ಬೋದು. ಬಂತು ನಮ್ಮ KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ SW ಆಡ್ದಿದ್ದು ರೇಕು. ಎಸ್, ಐ ಗೆಸ್ ಫ್ಲ್ಯಾಟ್ 110. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಒಂದು ಶಾರ್ಟ್ ಜರ್ನಿ ಮಾಡ್ತಿರೋದು ನಮ್ಮ ಈ ಟ್ರೈನ್ದು ದಾದರ್ ತಿರುವನೆಲಿ ಎಕ್ಸ್ಪ್ರೆಸ್ದು. ಸೊ ಇವತ್ತು ಹುಬ್ಬಳ್ಳಿಯಿಂದ SMVT ಬೆಂಗಳೂರುವರೆಗೂ ಟ್ರಾವೆಲ್ ಮಾಡ್ತಿರೋದು. ನಿಮಗೆ ಇದೊಂದು ಚಿಲ್ಡ್ ವ್ಲಾಗ್ ಥರ ನಾನು ಒಂದು ಜರ್ನಿ ತೋರಿಸ್ತೀನಿ, ನೋಡೋಣ ಹೆಂಗಿರುತ್ತೆ. ನಾನು ಫಸ್ಟ್ ಟೈಮ್ ಒಂದು ಚಿಲ್ಡ್ ವ್ಲಾಗ್ ಥರ ನಾನು ಒಂದು ಜರ್ನಿ ಮಾಡ್ತೀನಿ. ಸೊ ನಮ್ಮದು ಇವತ್ತು ಜರ್ನಿ ಇರುತ್ತೆ ಸೆಕೆಂಡ್ AC ಕೋಚಲ್ಲಿ A1ಅಲ್ಲಿ. ಸೊ ನಮ್ಮ ಗ್ಯಾಂಗ್ ಫುಲ್ಲು ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಾನು, ಸುಹಾಸು, ರುದ್ರ ಮತ್ತು ನಮ್ಮನ್ನ ವಂದೇ ಭಾರತ್ ಓವರ್ಟೇಕ್ ಹೊಡ್ಕೊಂಡು ಹೋಗುತ್ತೆ. ಅದೆಲ್ಲ ನಿಮಗೆ ನಾನು ತೋರಿಸ್ತೀನಿ ಈ ವಿಡಿಯೋಯಲ್ಲಿ. ಸದ್ಯಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ ಬಂದಿದೆ, ಹುಬ್ಬಳ್ಳಿ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ ನಮ್ಮ ಟ್ರೈನ್ ಬಂದಿದೆ. ಆ್ಯಕ್ಚುಲಿ ನೀವು ನನ್ನ ಹಳೆ ವೀಡಿಯೋ ನೋಡಿದರೆ ನಾನು ಆ ಟ್ರೈನಲ್ಲೇ ಬಂದೆ ವಿಜಯಪುರದಿಂದ ಹುಬ್ಬಳ್ಳಿಗೆ. ಇವಾಗ ಹುಬ್ಬಳ್ಳಿಯಿಂದ ನಮ್ಮ ಮನೆ ಕಡೆಗೆ ನಾನು ಹೊರಡ್ತಿದ್ದೀನಿ. ಆಲ್ಮೋಸ್ಟ್ ಟೈಮ್ ಆಗಿದೆ. 12 PM ಬರುವ ಟೈಮಿಂಗು, 12:10 ಹೊರಡುವ ಟೈಮಿಂಗು ಅಪ್ರಾಕ್ಸಿಮೇಟ್ಲಿ. ಯಾಕಂದರೆ ಇದು ನಾನು ವೀಡಿಯೋ ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮಾಡೋಣ ನಿಮಗೆಲ್ಲ ಸೆಕೆಂಡ್ ACದು ಜರ್ನಿ ತೋರ್ಸೋಣ ಅಂತ. ಸ್ಲೀಪರ್ ತೋರಿಸಿ ಸಾಕಾಯಿತು, ಸೆಕೆಂಡ್ AC ಜರ್ನಿ ತೋರ್ಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು. ಇದು 4 ಮಿನಿಟ್ಸ್ ಡಿಲೇ ನಾವು ಹೊರಟಿದ್ದೀವಿ SSS ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಇದು ನಿಮ್ಗೆ ಗೊತ್ತಿರೋಂಗೆ ನಮ್ಮ ವಿಶ್ವದಲ್ಲಿ ಅತ್ಯಂತ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಬಂದು ನಮ್ಮ ಹುಬ್ಬಳ್ಳಿ ಜಂಕ್ಷನ್ಗೆ ರೆಕಾರ್ಡ್ ಇರೋದು. ಈ ಟ್ರೈನ್ ಒಳಗಡೆ ಬಂದಿದ್ದೀನಲ್ಲ, ನನಗೆ ಏನು ಚೆನ್ನಾಗಿ ಅನಿಸ್ತಿದೆ ಅಂದರೆ ಪ್ಯಾಟರ್ನ್ಸು ಡಿಸೈನ್ಸ್ ಎಲ್ಲ ನೋಡಿ ನಾನು ಸೀರಿಯಸ್ಸಾಗಿ ICF ಇದಾಗ್ಬಿಟ್ಟಿದ್ದೀನಿ. ಸೊ ನೀವು ನೋಡಿದ್ರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಗೇಟ್ ಪಕ್ಕದಲ್ಲೇ ನಿಮ್ಗೊಂದು ಈ ಥರ ಪ್ಯಾಟರ್ನು, ಇಲ್ಲೊಂದು ಫುಲ್ ಒಂದು ಡಿಸೈನು, ಇಲ್ಲೊಂದು ಫೋಟೋ ಫ್ರೇಮ್ ಇದೆ. ನೀವು ನೋಡ್ಬೋದು A1 ಸೆಕೆಂಡ್ ACಯಲ್ಲಿ ನಾವು ಟ್ರಾವೆಲ್ ಮಾಡ್ತಿದ್ದು. ವಾಶ್ರೂಮ್ ಮೇಲೆ ನೋಡಿ ಫುಲ್ ಒಂದು ವೀನಿಯರ್ ಥರ ಒಂದು ಪ್ಲೈಬೋರ್ಡ್ ಥರ ಒಂದು ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ ಗುರು. ನಿಮಗೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಗೇಟ್ ಮೇಲೆ ಕೂಡ ಡಿಸೈನ್ಸ್ ಇದೆ. ಒಳಗಡೆ ಹೋಗಿ ನಿಮಗೆ ನಮ್ಮ ಕ್ಯಾಬಿಂದು ಇಂಟೀರಿಯರ್ಸ್ ನಿಮಗೆ ತೋರಿಸ್ತೀನಿ. ನೋಡಿ ಏನು ಸುಂದರವಾಗಿದೆ, ಹೆವಿ ಸುಂದರವಾಗಿದೆ. ನನಗೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ICFಲ್ಲಿ ಆಗಿರೋದು. ಮತ್ತು ಡೇಟ್ ನೀವು ನೋಡ್ಬೋದು 01/10/12. ಮೊದಲು ಈ ಥರ ICFಗೆ ಬ್ಯಾಜ್ ಆಗ್ತಿದೆ ಸರ್ಕಲ್. ಇವಾಗೆಲ್ಲ ಹಿಂಗೆ ಆಗ್ತಾರೆ, ಮೊದಲು ಹಿಂಗಿತ್ತು. ಹೆವಿ, ತುಂಬ ಇಷ್ಟ ಆಗ್ತಿದೆ ಈ ಕೋಚ್. ಬನ್ನಿ ಒಳಗಡೆ ಇಂಟೀರಿಯರ್ಸ್ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡೋಕೆ ಹೋದ್ರೆ ಏನು ಸಕ್ಕಲಾಗಿ ಪ್ಯಾಟರ್ನಲ್ ಡಿಸೈನ್ ಎಲ್ಲ ಇದೆ ಗುರು. ನಾನು ಫುಲ್ ಇದಾಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಈ ಪ್ಯಾಟರ್ನ್ ಎಲ್ಲ ನೋಡಿ. ನಾನು ICFಲ್ಲಿ ಫಸ್ಟ್ ಟೈಮ್ ನಾನು ಸೆಕೆಂಡ್ ACಯಲ್ಲಿ ಟ್ರಾವೆಲ್ ಮಾಡ್ತಿರೋದು. ನಾನು LHBಯಲ್ಲಿ ಟ್ರಾವೆಲ್ ಮಾಡಿದೆ ಗೋರಖ್ಪುರ್ ಟ್ರೈನಲ್ಲಿ, ಅದು ಫಸ್ಟ್ ಗಾಡಿ ಇತ್ತು. ನೀವು ಇದು ನೋಡ್ಬೋದು. ನಮ್ಮ ರುದ್ರಾಬಾಯ್ ಇನ್ನೂ ಡೀಟೇಲಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಫ್ಲೋರಲ್ ಡಿಸೈನ್ ಏನಿದೆ, ಫ್ಲೋರಲ್ ಅಂದರೆ ಏನೋ ಒಂದು ಡಿಸೈನ್ ಪೇಂಟಿಂಗ್ ಐತಿ, ಬಟ್ ನಿಮಗೆ ಲುಕ್ ಕ್ಲಾಸಿಗೆ ಕಾಣತೈತಿ. ಈ ನೋಡ್ರಿ ಇಲ್ಲೇ ಟ್ರೇ ಟೇಬಲಿಗೂ ಐತಿ, ಇಲ್ಲಿ ಐತಿ. ಬಟ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಕಡೆ ಹೆಂಗೆ ಒಂದು ವೈಬ್ ಬರುತ್ತೆ ಇದ್ರೊಳಗೆ. ಇದು ಟ್ರಾವೆಲ್ ಮಾಡೋಕೆ ICF ಒಂದು ವೈಬ್. ICF ಒಳಗೆ ಅದು ICF ಅದು ಇಂಟೀರಿಯರ್ಸ್ ಇರುತ್ತಲ್ಲ, ಅದು ಇನ್ನೂ ಒಂದು ವೈಬ್. ಇದು ಕಲರ್ ಕಾಂಬಿನೇಷನ್ ನೋಡ್ರಿ, ಮತ್ತು ಸೀಟ್ ಕ್ಲೀನ್ ನೋಡ್ರಿ, ಇದು ಹೆಂಗೈತಿ. ಮತ್ತು ವಿಡ್ತ್ ನೋಡ್ರಿ ಸೆಕೆಂಡ್ AC ಇದು ಚೆನ್ನಾಗಿದೆ. ನಂಗೆ ಭಾಳ ಕ್ಲಾಸಿ ಅನ್ಸುತ್ತೆ. ಮತ್ತು ಇದ್ರೊಳಗೆ ಬೆಸ್ಟ್ ಥಿಂಗ್ ಏನಂತಂದ್ರೆ ಈ ರೀಡಿಂಗ್ ಲೈಟು, ಇದು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಚಿಕ್ಕ ಹುಡುಗರಿಗೆ ಆಟ ಆಡೋಕ್ಕಂತ. ಹಾಂ, ಜೊತೆಗೆ ICF AC ಹೋದರೆ AC ಇರುತ್ತೆ, ಬ್ಯಾಕಪ್ಪಿಗೆ ನಿಮಗೆ ಫ್ಯಾನ್ ಕೂಡ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ICF ಸಿಗೋ ಕಂಫರ್ಟ್ ನೀವು ಬೇರೆದಕ್ಕೆ ಕಂಪೇರ್ ಕಷ್ಟನೇ. ಮೇನ್ ರುದ್ರ ಹೇಳಿದ್ರು ಟಾರ್ಚ್ ಆಟ ಆಡ್ಕೊಂಡಿರ್ಬೋದು. ICF ಫಾರ್ LHB ಅಂದರೆ ಐ ವಿಲ್ ಗೋ ವಿತ್ ICF ಫಾರ್ ಕಂಫರ್ಟ್. ನೀನು? ICF ಫಾರ್ ಕಂಫರ್ಟ್, LHB ಫಾರ್ ಸೇಫ್ಟಿ ಆ್ಯಂಡ್ ಸ್ಪೀಡ್. ಸೇಮ್ ನಂದು ಅದೇ. ICF ಕಂಫರ್ಟ್ಗೆ ಮತ್ತು LHB ಬಂದು ಸ್ಪೀಡ್ ಆ್ಯಂಡ್ ಸೇಫ್ಟಿಗೆ. ನಿಮಗೆ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಹೇಳ್ತೀನಲ್ಲ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ ನಾವು ಡಿಪಾರ್ಚರ್ ತೊಗೊಂಡ್ರಿ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 8, ಸೇಮ್ ಲೈನಲ್ಲಿದೆ. ಇದು ಯಾವ ಗಾಡಿ? ಹುಬ್ಬಳ್ಳಿ ದಾದರ್, ಹುಬ್ಬಳ್ಳಿ ವಿಜಯವಾಡ, ಇಲ್ಲಿಂದ ಹೋಗೋದು ಇದು. ಸೊ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 8ಇಂದ ಹೋಗುತ್ತೆ. ಇದು ನಮ್ಮ ಕ್ರಾಸಿಂಗ್ ಆಗಿ ಹೋಗ್ತಿದೆ KSR ಬೆಂಗಳೂರು SSS ಹುಬ್ಬಳ್ಳಿ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ ಜೊತೆ.
ಸೆಕೆಂಡ್ ಎ ಸಿಯಲ್ಲಿ ಟ್ರಾವೆಲ್ ಮಾಡ್ತೀವಿ. ನಿಮ್ಗೆ ಹೇಳ್ದೆ ಅಲ್ಲ ಚಿಲ್ ವ್ಲಾಗ್ ಇರೋದಂತ. ನಮ್ಮ ಅಣ್ಣ ಆಲ್ರೆಡಿ ಚಿಲ್ ಮಾಡೋಕ್ಕೆ ಸೈಡಲ್ಲಿ ಹೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಸೀಟ್ ಬಂದು 37, 38, 39, 40. ಸೊ ಅದು ನಮ್ಮ ಸೀಟು. ಬಟ್ ನಾವು ಆ್ಯಕ್ಚುಲಿ ರಿಸರ್ವೇಷನ್ ಬುಕ್ ಮಾಡಿದ್ದಿಲ್ಲ. ನಾವು ಬಂದು ಇಲ್ಲಿ TT ಅವ್ರ ಹತ್ರ ಮಾತಾಡಿದ್ರಿ. ಅದಾದಮೇಲೆ ಫೈನ್ ಪೇ ಮಾಡಿದ್ವಿ. ಫೈನ್ ಅಲ್ಲ, ಅಪ್ಗ್ರೇಡೇಷನ್ ಕಾಸ್ಟ್ ಪೇ ಮಾಡಿದ್ದೀವಿ. ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಸೂಪರ್ ಫಾಸ್ಟ್ ಟಿಕೆಟ್ ಇತ್ತು. ನೀವು ನಂಬಿಲ್ಲ ಅಂದರೆ ದಯವಿಟ್ಟು ನೋಡಿ. ಅಪ್ಗ್ರೇಡೇಷನ್ ಕಾಸ್ಟ್ ನಾವು ಪೇ ಮಾಡಿದ್ವಿ 2850. ಇದು ಬಂದು ಅಪ್ಗ್ರೇಡೇಷನ್ ಕಾಸ್ಟು ಮತ್ತು 500 ಎಷ್ಟು ಎಕ್ಸ್ಟ್ರಾ ಸೂಪರ್ ಫಾಸ್ಟ್ ಚಾರ್ಜು. 500 ನಾನು ಟಿಕೆಟಿಗೆ ಎಕ್ಸೆಸ್ ಫೈನ್ ಜಾಸ್ತಿ ಆಗುತ್ತೆ. ಇದು ಓನ್ಲಿ ಫಾರ್ ದ ಟ್ರೈನ್ಸ್ ವಿಚ್ ಹ್ಯಾವ್ ಜನರಲ್ ಕ್ಲಾಸ್. ಈಗ ಜನರಲ್ ಕ್ಲಾಸ್ ಇದೆ ಅಂದ್ರೆ ಅಷ್ಟೇ ಅಪ್ಗ್ರೇಡ್ ಆಗುತ್ತೆ. ಈಗ ಎಕ್ಸಾಂಪಲ್ ಜನಶತಾಬ್ದಿ, ಗರೀಬ್ ರಾತ್, ಹಮ್ಸಫರ್ ಅವರಲ್ಲಿ ಜನರಲ್ ಕ್ಲಾಸ್ ಇರಲ್ಲ. ಸೊ ಅದರಲ್ಲಿ ನೀವು ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ನಿಮಗೆ ಫೈನ್ ಬೀಳುತ್ತೆ. ಯಾಕಂದರೆ ಅವೆಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಟ್ರೈನ್ಸ್. ಸೊ ಇದೆ ಯಾವ ಟ್ರೈನಲ್ಲಿ ಜನರಲ್ ಕ್ಲಾಸ್ ಇರುತ್ತೆ. ಸೊ ನೀವು ಏನಾದರೂ ಟಿಕೆಟ್ಸ್ ಇದ್ದಿಲ್ಲ ಅಂದರೆ ನೀವು TT ಹತ್ರ ಹೋಗಿ ಕೇಳ್ಬೋದು, ಸರ್ ಟಿಕೆಟ್ಸ್ ಏನಾದರೂ ಖಾಲಿ ಇದೆಯಾ. ಸೊ ಖಾಲಿ ಇದ್ದರೆ ಸರ್ ನೀವು ದಯವಿಟ್ಟು ನಮ್ಮ ಟಿಕೆಟ್ನ ಅಪ್ಗ್ರೇಡ್ ಮಾಡಿಬಿಡಿ ಅಂತ ಕೇಳಿದ್ರೆ, ಖಾಲಿ ಇದ್ದರೆ ಅವ್ರು ಅಪ್ಗ್ರೇಡ್ ಮಾಡ್ತಾರೆ. ನಾವು ಥರ್ಡ್ ಎ ಸಿಯಲ್ಲಿ ಕೇಳ್ತೀವಿ. ಥರ್ಡ್ ಎ ಸಿಯಲ್ಲಿ ಏನಾಗ್ತಿತ್ತು ಅಂದರೆ ದೂರ ಸೀಟ್ ಸಿಕ್ತಿತ್ತು. ಸೊ ಅದಕ್ಕೆ ಸರ್ ಅಂದರು, ನೀವು ಸೆಕೆಂಡ್ ಎ ಸಿಯಲ್ಲಿ ಹತ್ರನೇ 3 ಸೀಟ್ ಇದೆ, ಬೇಕಂದರೆ ನೀವು ಅದು ಹೋಗಿ ತಗೊಳ್ಳಿ ಅಂತ. ಸೊ ಇಲ್ಲಿ ಬಂದ್ರಿ, ನಾವು ನೋಡಿದ್ವಿ, ಚೆನ್ನಾಗಿತ್ತು ಸೀಟು, ತೊಗೊಂಬಿಟ್ರಿ. ಜೈ ಜರ್ನಿ ಆಗುತ್ತಲ್ಲ, ಮಜಾನೂ ಬರುತ್ತೆ. ಜೊತೆಲಿದ್ರೆ ಮಜಾ ಬರುತ್ತೆ. ನಾವು 9:30 ರೀಚ್ ಆಗ್ತೀವಿ ಆಲ್ಮೋಸ್ಟ್ ಬೆಂಗಳೂರಿಗೆ. 9 ಅವರ್ ಜರ್ನಿ. ಓ ಹೌದಲ್ಲ, ವರ್ತ್ ಜರ್ನಿ ಇದು ಆ್ಯಕ್ಚುಲಿ. ಲೆಟ್ಸ್ ಸಿ ಹೆಂಗಾಗತ್ತೆ. ಫಸ್ಟು ನಾನು ಮೇನಾಗಿ ನಿಮ್ಗೆ ಒಂದೇ ವಾರ ಓವರ್ಟೇಕ್ ತೋರಿಸ್ಲೇಬೇಕಾಗತ್ತೆ. ನೀವೇನಾದರೂ ಥರ್ಡ್ ಎ ಸಿ, ಸೆಕೆಂಡ್ ಎ ಸಿ ಅಥವಾ ಫಸ್ಟ್ ಎ ಸಿಯಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮಗೆ ಬೆಡ್ಡಿಂಗ್ಸ್ ಅಂತ ಸೆಟ್ ಕೊಡ್ತಾರೆ. ಸೊ ಬೆಡ್ಡಿಂಗ್ಸ್ ಇದು ಕೊಡಲೇಬೇಕು ಅವರು, ನೀವೇನಾದರೂ ಎ ಸಿಯಲ್ಲಿ ಟ್ರಾವೆಲ್ ಮಾಡಿದ್ರೆ. ಸೊ IR ಅಂತ, ಇಂಡಿಯನ್ ರೈಲ್ವೇಸ್ ಅಂತ ಬರೆದಿದ್ದಾರೆ. ಸೊ ಇದನ್ನು ದಯವಿಟ್ಟು ಬ್ಲ್ಯಾಂಕೆಟ್ ಥರ ಮುಖ ಮೇಲೆ ಹಾಕ್ಕೊಬೇಡಿ ಗುರು, ನಿಮ್ಮ ಬಾಡಿ ಮೇಲೇ ಹಾಕ್ಕೊಬೇಡಿ. ಇದನ್ನು ಒಂದು ಬೆಡ್ಶೀಟ್ ಥರ ಫುಲ್ಲು ಹಾಕ್ಬಿಟ್ಟು ದಿಂಬೆ ಥರ ಅದ್ರ ಮೇಲೆ ಒಂದು ನಿಮಿಷ ಇರಿ. ಅದ್ರ ಮೇಲೆ ನೀವು ಇದು ಹಾಕ್ಕೊಳ್ರಿ. ಇದನ್ನ ಕೆಳಗಡೆ ಹಾಕಿ ಇದು ಮೇಲೆ ಹಾಕಿ. ಯಾಕಂದರೆ ಇದನ್ನು ಆಲ್ರೆಡಿ ರೈಲ್ವೇಸ್ ಅವರು ಹೇಳಿದ್ದಾರೆ, ತಿಂಗಳಲ್ಲಿ ಏನೋ ಒಂದು ಸಲ ವಾಶ್ ಮಾಡೋದು. ಬಟ್ ಇದನ್ನು ಎವ್ರಿ ಟ್ರಿಪ್ಪಲ್ಲಿ ಅವರು ವಾಶ್ ಮಾಡ್ತಾರೆ. ಸೊ ನೀವು ಅದು ಗಮನ ಇಟ್ಕೊಂಡಿರಿ, ಸರಿನಾ. ಇದನ್ನು ಬ್ಲ್ಯಾಂಕೆಟ್ ಥರ ಮುಖ ಮೇಲೆ ಹಾಕೊಬೇಡಿ. ಇದನ್ನು ನೀವು ಬ್ಲ್ಯಾಂಕೆಟ್ ಥರ ಮುಖ ಮೇಲೆ ಹಾಕೊಬೋದು. ಮತ್ತು ಪಿಲ್ಲೋ ಇರುತ್ತೆ, ಪಿಲ್ಲೋ ಕವರ್ ಇದರಲ್ಲಿರುತ್ತೆ. ಪಿಲ್ಲೋ ಕವರ್ ನೀವು ಪಿಲ್ಲೋಗೆ ಹಾಕ್ಬಿಟ್ಟು ಯೂಸ್ ಮಾಡಿ. ಇದೊಂದು ಗಮನ ಇರಿ. ಮೇನ್ ಇದಕ್ಕೆ ನೀವು ಫೇಸ್ ಮೇಲೆ ಹಾಕ್ಕೊಬಾರ್ದು. ತಿಂಗಳಲ್ಲಿ ಯಾವಾಗ ಒಂದು ಸಲ ಅದು ವಾಶ್ ಆಗೋದು, ಇದೊಂದು ಗಮನ. ಸೊ ಇದು ನಾನು ಸೆಕೆಂಡ್ ಎ ಸಿ ವಾಶ್ರೂಮ್ ಒಳಗಡೆ ಬಂದೆ. ಸೊ ನಿಮ್ಗೆ ಇದು ನಾರ್ಮಲಾಗಿ ಹ್ಯಾಂಡ್ ವಾಶ್ ಅವೈಲೇಬಲ್ ಇರುತ್ತೆ. ಸಿಂಕು ಮನೆ ಸಿಂಕ್ ಥರ ಇದೆ ಇದು, ನೀವು ನೋಡೋಕೆ ಹೋದರೆ. ಮತ್ತು ಇನ್ನೊಂದು ನನ್ನ ಶಾಕಿಂಗ್ ಏನಾಯ್ತು ಗೊತ್ತಾ, ಇದರಲ್ಲಿ ನಿಮಗೆ ಫ್ಯಾನ್ ಇದೆ ಗುರು. ಕೆಳಗಡೆ ನೀವು ಕೆಲಸ ಮಾಡಿ ಮೇಲೆಯಿಂದ ನಿಮಗೆ ಹವಾ ಸಿಗ್ತಿರುತ್ತೆ, ಜಟ್ಕ ಹೊಡಿತಿದೆ. ಸೊ ಇದರಲ್ಲಿ ಫ್ಯಾನ್ ಇದೆ. ಇದು ನೋಡಿ ನಾನು ಫಸ್ಟ್ ಟೈಮ್ ಶಾಕ್ ಆಗಿದ್ದೀನಿ. ಯಾಕಂದರೆ LHBಯಲ್ಲಿ ನಾನು ನೋಡಲೇ ಇಲ್ಲ ಫ್ಯಾನ್ ಎಲ್ಲ. ಸೊ ನಾನು ಹೇಳ್ದಂಗೆ ನೋಡಿ, ನಾನು ಬೆಡ್ಡಿಂಗ್ ರೆಡಿ ಮಾಡಿದ್ದೀನಿ. ಸೊ ಕೆಳಗಡೆ ಅದು ಯಾವ ತಿಂಗಳಲ್ಲಿ ಒಂದು ಸಲ ವಾಶ್ ಮಾಡ್ತಾರೆ ಅದಕ್ಕಿದ್ದೀನಿ. ಮೇಲೆ ನಮ್ಮ ಇದು, ಮತ್ತು ಮೇಲೆ ಬಾಡಿಯಲ್ಲಿ ಹಾಕೋಕ್ಕೆ ಇದು. ಮತ್ತು ಇನ್ನೊಂದೇನೆಂದರೆ, ನಾನು ICF AC ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಸೊ ಅದಕ್ಕೆ ಇದೆಲ್ಲ ನೋಡಿ, ಮತ್ತು ಇದೆಲ್ಲ ನೋಡಿ, ಲೈಟ್ಸು, ವಾಶ್ರೂಮ್ಸಲ್ಲಿ ಫ್ಯಾನ್ಸ್ ನೋಡಿ, ನಾನು ಶಾಕ್ ಆಗ್ತೀನಿ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ಟೈಮ್ ಲೈಫಲ್ಲಿ ನಾನು ICF ಟ್ರೈನ್ AC ಟ್ರಾವೆಲ್ ಮಾಡ್ತಿರೋದು. ಸ್ಲೀಪರಲ್ಲಂತೂ ಬೇಜಾನು ಮಾಡಿದ್ದೀನಿ, ಜನರಲಲ್ಲೂ ಮಾಡಿದ್ದೀನಿ, ಬಟ್ AC ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಇನ್ ICF AC ಕೋಚ್. ಇವಾಗ ನಮ್ಮ ಸೆಕೆಂಡ್ AC ಒಂದು ಅಡ್ವಾಂಟೇಜ್ ಏನಂದರೆ, ಇದು ಕಡೆ ಕ್ಯಾಬಿನ್ ಕಡೆಯೂ ಕರ್ಟನ್ಸ್ ಇರುತ್ತೆ, ವಿಂಡೋಸ್ಗೂ ಕರ್ಟನ್ಸ್ ಇರುತ್ತೆ. ಸೊ ನಾವು ಎರಡು ಕಡೆ ಹಾಕಿಬಿಟ್ರೆ ಅಷ್ಟೇ ಫುಲ್ ಕತ್ಲು, ನಾನೇ ಕಾಣಿಸಲ್ಲ ನಿಮಗೆ, ಆ ಥರ ಅನಿಸ್ಬಿಡುತ್ತೆ. ಇದು ನೀವು ಯಶವಂತಪುರ ವಿಜಯಪುರದಲ್ಲಿ ನೀವು ನೋಡಿದರೆ, ದಾವಣಗೆರೆಯಲ್ಲಿ ಜ್ಯೂಸ್ ಆರ್ಡರ್ ಮಾಡಿದ್ರು ನಮ್ಮ ಸುಹಾಸು ಮತ್ತು ನಮ್ಮ ರುದ್ರಾಬಾಯಿ. ಸೇಮ್ ದಾವಣಗೆರೆ ನಾವು ಜಸ್ಟ್ ಕ್ರಾಸ್ ಹೊಡೆದ್ರಿ, ಒಂದು ಜ್ಯೂಸ್ ಆರ್ಡರ್ ಮಾಡಿದ್ದಾರೆ. ಕುಡಿಯೋಣ ಇವಾಗ, ಫ್ರೆಶ್ ಅಪ್ ಆಗೋಣ ಸ್ವಲ್ಪ. ಗುರುಗಳೇ, ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಚಿಕ್ಕಜಾಜೂರು ಜಂಕ್ಷನ್ಗೆ. ಬರುವ ಟೈಮಿಂಗು 2:49 PM ಮಧ್ಯಾಹ್ನಗೆ 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ 2 ಮಿನಿಟ್ಸ್ ಬಿಫೋರ್ ಬಂದಿದ್ದೀವಿ ಈ ರೈಲ್ವೆ ಸ್ಟೇಷನ್ಗೆ. ಇದ್ರಾದ್ಮೇಲೆ ಎಲ್ಲ ನಮ್ಮ ಸ್ಟೇಷನ್ ಕಮರ್ಷಿಯಲ್ ಸ್ವಲ್ಪ 4 ಸ್ಟೇಷನ್ದು ಜಂಕ್ಷನ್ ಚಿಕ್ಕಜಾಜೂರು ಜಂಕ್ಷನ್,
ಬೀರೂರು ಜಂಕ್ಷನ್, ಕದೂರು ಜಂಕ್ಷನ್, ಅರಸೀಕೆರೆ ಜಂಕ್ಷನ್. ಆ್ಯಕ್ಚುಲಿ ನಾನು ಸದ್ಯಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ, ಯಾಕಂದರೆ ವಿಜಯಪುರ ಯಶವಂತಪುರ ವಿಜಯಪುರ ಸ್ಪೆಷಲ್ ವಯಾ ಹುಬ್ಬಳ್ಳಿ ಗದಗ ಬೈಪಾಸಲ್ಲಿ ಮಲಗಿಲ್ಲ. ಅದಾದಮೇಲೆ ವಿಜಯಪುರದಿಂದ ಹುಬ್ಬಳ್ಳಿ ಪ್ಯಾಸೆಂಜರ್ ಟ್ರೈನಲ್ಲೂ ಮಲಗಿಲ್ಲ. ಸೊ ಫುಲ್ ತಲೆಯೆಲ್ಲ ಹಿಡ್ಕೊಂಡ್ಬಿಟ್ಟಿತ್ತು. ಅದೇ ಮೇನ್ ರೀಸನ್ನು ನಾವು ಎ ಸಿಯಲ್ಲಿ ನಮ್ಮ ಟಿಕೆಟ್ನ ಅಪ್ಗ್ರೇಡ್ ಮಾಡಿಸಿರೋದು. ನಾವು ಬೇಕಂದರೆ ಸ್ಲೀಪರಲ್ಲೂ ಮಾಡಿಸ್ಬೋಯಿತ್ತು, ಬಟ್ ಸ್ವಲ್ಪ 1 ಅವರ್ ಏನಾದರೂ ಬಿಸಿಲಿದ ಕಡೆ 1 ಅವರ್ ಏನಾದರೂ ಒಂದು ಫ್ರೆಶ್ ನಿದ್ದೆ ಸಿಕ್ಬಿಟ್ರೆ ಅದು ಚೆನ್ನಾಗಿರೋದಂತ ನಾವು ಎ ಸಿಯಲ್ಲಿ ಅಪ್ಗ್ರೇಡ್ ಮಾಡಿಸಿದ್ವಿ. ಸೊ ಚಿಕ್ಕಜಾಜೂರಿಗೆ ಜಂಕ್ಷನ್ ಏನಕ್ಕೆ ಹೇಳ್ತಾರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಇದು ಆನ್ ಟೈಮು ನಾವು ಹೊರಟಿದ್ದೀವಿ ಚಿಕ್ಕಜಾಜೂರು ಜಂಕ್ಷನಿಂದ. ನೀವು ಅಲ್ಲಿ ನೋಡೋಕೆ ಹೋದರೆ ನಮಗೆ ಲಿಂಕ್ ಇರೋದು WAP4 WAP4 ಭುಸಾವಲ್ದು. ಇಂಜನ್ ನಂಬರು ನಾನು ಮಿಸ್ ಮಾಡಿದ್ದೀನಿ, 22 ಏನೋ ಇತ್ತು, ಸದ್ಯಕ್ಕೆ ರೀಕಾಲ್ ಮಾಡೋಕ್ಕಾಗಲಿಲ್ಲ. ಹುಬ್ಳಿಯಲ್ಲಿ ನೋಡಿದೆ. ಕ್ರಾಸಿಂಗ್ ಆಗ್ತಿದೆ ಯಶವಂತಪುರ ಬಿಕಾನೇರ್ ಎಕ್ಸ್ಪ್ರೆಸ್ ಜೊತೆ ಬೀರೂರು ಔಟರಲ್ಲಿ. ಇದು ಬೀರೂರು ಜಂಕ್ಷನ್ ತಲುಪಿದ್ದೀವಿ. 3:35 ಬರುವ ಟೈಮಿಂಗು, 3:37 ಹೊರಡುವ ಟೈಮಿಂಗು. ನೀವು ನೋಡ್ಬೋದು ಮಳೆ ಫುಲ್ ಶುರುವಾಗಿದೆ ನಮ್ಮ ಬೀರೂರು ಜಂಕ್ಷನಲ್ಲಿ. ಸಿಗ್ನಲ್ಲು ಸಿಕ್ತು, 11021 ನಮ್ಮ ಟ್ರೈನ್ ನಂಬರ್. ಇದು ನೀವು ನೋಡ್ಬೋದು 130 km/h ಸ್ಪೀಡು ಇನ್ಕ್ರೀಸ್ ಮಾಡ್ತಾರೆ ಫ್ಯೂಚರಲ್ಲಿ. ಅದಕ್ಕೆ ಇದು ಬ್ಯಾರಿಕೇಡಿಂಗ್ ಎಲ್ಲ ಶುರುವಾಗಿದೆ. ಸೊ ಇದೆಲ್ಲ ಹಾಕಲು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಫ್ಯೂಚರಲ್ಲಿ 130 ಸೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಮುಂದೆ ನಮ್ಮ ಸಿದ್ದು ಬರ್ತಿದೆ, ಸಿದ್ಧಗಂಗಾ ಎಕ್ಸ್ಪ್ರೆಸ್. ಅರಸೀಕೆರೆಯಿಂದ ಸದ್ಯಕ್ಕೆ ಅದು ಧಾರವಾಡ ಹೋಗ್ತಿದೆ, ಯಾಕಂದರೆ ಅರಸೀಕೆರೆಯಿಂದ KSR ಬೆಂಗಳೂರುವರೆಗೂ ಪಾರ್ಷಿಯಲಿ ಕ್ಯಾನ್ಸಲ್ ಆಗಿದೆ. ಅದು ಕದೂರು ರೈಲ್ವೆ ಸ್ಟೇಷನ್ಗಿಂತ ಮೊದಲು ಈ ಕರ್ವ್ ಸಿಗೋದಲ್ಲ, ಈ ಕರ್ವ್ ಮಾತ್ರ ಸಾಕಾಗಿರುತ್ತೆ. ಫುಲ್ ರೈನ್. ಅಲ್ಲಿ ನಮ್ಗೆ ಬರ್ತಿದೆ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು ನಮ್ಮ ಚಾಲುಕ್ಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಕದೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 3:45 PM, 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಎಕ್ಸಾಕ್ಟ್ ಆನ್ ಟೈಮ್ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಇಲ್ಲಿ ಜನರಲ್ಗೆ ನಮ್ಮ ಟ್ರೈನಿಗೆ ರಶ್ಶು ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ. ಮತ್ತು ಇಲ್ಲಿಯವರು ಹಂಗೆ ಇದ್ರು. ಇಲ್ಲಿಯವರು 25% ಅಂದರೆ 10 75% ನೀವು ಅನ್ಕೊಬೋದು. ಜಂಕ್ಷನ್ ಯಾಕಂದರೆ ಹುಬ್ಳಿ ಬೆಂಗಳೂರು ಮೇನ್ ಲೈನಿಂದ 1 ಲೈನ್ ಹೋಗಿದರೆ ಚಿಕ್ಕಮಂಗ್ಳೂರು ಕಡೆ, ಮತ್ತು ಇನ್ನೊಂದು ನಮ್ಮ ಬೀರೂರು ಜಂಕ್ಷನ್ ಬಂತಲ್ಲ, ಬೀರೂರು ಜಂಕ್ಷನ್ ಏನಕ್ಕಂದರೆ ಹುಬ್ಳಿ ಬೆಂಗಳೂರು ಮೇನ್ ಲೈನಿಂದ 1 ಲೈನ್ ಹೋಗಿದೆ ತಾಲಗುಪ್ಪ ಕಡೆ. ಸೊ ಅದು ಬೀರೂರು ಜಂಕ್ಷನು. ಚಿಕ್ಕಜಾಜೂರು ಜಂಕ್ಷನ್ನು ನೀವು ಬಂದು ಕಮೆಂಟಲ್ಲಿ ತಿಳಿಸಿ ಏನಕ್ಕೆ ಚಿಕ್ಕಜಾಜೂರಿಗೆ ಜಂಕ್ಷನ್ ಅಂತ ಹೇಳ್ತಾರೆ. ಮತ್ತು ಇವಾಗ ತಿರ್ಗಾ ನಮ್ಮದು ಅರಸೀಕೆರೆ ಜಂಕ್ಷನ್ ಡೈರೆಕ್ಟ್ ಇವಾಗ ನೆಕ್ಸ್ಟ್ ಸ್ಟಾಪ್ ನಮ್ಮದು. ಇದು ನಮ್ಮ ಸಿಗ್ನಲ್ ಆಗಿದೆ. ನಾವು ಹೊರಡ್ತಿದ್ದೀವಿ ಕದೂರು ಜಂಕ್ಷನಿಂದ. ನೀವು ನೋಡ್ಬೋದು ಈ ಪ್ಯಾಸೆಂಜರ್ ಎಲ್ಲ ಇಲ್ದಿರಲ್ಲ. ಸೊ ಇವರೆಲ್ಲ ನಮ್ಮ ಟ್ರೈನಿಂದನೇ ಇಲ್ದಿರೋದು. ಇಲ್ದಿದ್ದಾರೆ, ಸುಮಾರು ಜನ ಇಲ್ದಿದ್ದಾರೆ.
ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಅರಸೀಕೆರೆ ಜಂಕ್ಷನ್ಗೆ. ಜಂಕ್ಷನ್ ಏನಕ್ಕಂದರೆ ಒಂದು ಲೈನ್ ಹೋಗುತ್ತೆ, ಬೆಂಗಳೂರು ಕಡೆ ಒಂದು ಲೈನ್ ಹೋಗುತ್ತೆ, ಹುಬ್ಬಳ್ಳಿ ಕಡೆ ಇನ್ನೊಂದು ಲೈನ್ ಹೋಗುತ್ತೆ, ಹಾಸನ ಕಡೆ. ಸೊ ಮಾತಾಡೋಕೆ ಹೋದರೆ ಬರುವ ಟೈಮಿಂಗು 4:20 PM 10 ನಿಮಿಷ ಸ್ಟಾಪ್ ಸಿಗುತ್ತೆ. 4:30 PM ಹೊರಡುವ ಟೈಮಿಂಗು 10 ನಿಮಿಷ ಸ್ಟಾಪ್. ಏನಕ್ಕಂದರೆ ಇಲ್ಲಿ ಕ್ರೂಸ್ ಎಲ್ಲ ಚೇಂಜ್ ಆಗ್ತಾರೆ. ಮತ್ತು ನಾವು ಬಂದಿದ್ದೀವಿ 6 ಮಿನಿಟ್ಸ್ ಬಿಫೋರ್. ನಾನು ಸದ್ಯಕ್ಕೆ ಪ್ಲ್ಯಾಟ್ಫಾರ್ಮ್ ಸೈಡ್ ಹೋಗ್ತಿಲ್ಲ, ಯಾಕಂದರೆ ಬರ್ತಿದ್ದೆ KSR ಬೆಂಗಳೂರಿಂದ ಬೆಳಗಾವಿಗೆ ಹೋಗುವ ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಅದ್ರದ್ದು ಕ್ರಾಸಿಂಗ್ ನಾನು ಇಳಿಲೇಬೇಕಲ್ಲ ಗುರು. ಸೊ ವೆಯ್ಟಿಂಗ್ ಅದಕ್ಕೆ. ಇನ್ನೂ 10 ಕಿಲೋಮೀಟರ್ಸ್ ದೂರ ಇದೆ ಅದು ಅರಸೀಕೆರೆ ಜಂಕ್ಷನಿಂದ. ಸಿಗ್ನಲ್ ತೋರ್ಸೋಕೆ ಹೋದರೆ ನೀವು ನೋಡ್ಬೋದು, ವಂದೇ ಭಾರತ್ಗೋಸ್ಕರ ಹುಬ್ಬಳ್ಳಿ ಕಡೆ ಹೋಗುವ ಸಿಗ್ನಲ್ ಕರೆಂಟ್ಲಿ ಅರಸೀಕೆರೆ ಜಂಕ್ಷನಲ್ಲಿ ಫುಲ್ ಗ್ರೀನ್ ಆಗಿದೆ. ಸೊ ಇವಾಗ ನಮ್ಮ ವಂದೇ ಭಾರತ್ ಅರೈವಿಂಗ್ ಈ ಲೈನಿಂದನೇ ಹೋಗೋದು, ಈ ಲೈನಿಂದನೇ ಕ್ರಾಸಿಂಗ್ ಮಾಡೋದು. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಸ್ವಲ್ಪ ಸಮಯದಲ್ಲಿ ಎರಡನೇ ಪ್ಲಾಟ್ಫಾರ್ಮ್ಗೆ ಹಾದು ಹೋಗುವ ಗಾಡಿ ತುಂಬಾ ಶೀಘ್ರವಾಗಿ ಹೋಗುತ್ತದೆ. ಅದು ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲುವುದಿಲ್ಲ. ಪ್ರಯಾಣಿಕರೇ ಟ್ರ್ಯಾಕ್ನಿಂದ ದೂರವಾಗಿ ನಿಲ್ಲಬೇಕಂತ ವಿನಂತಿಸುತ್ತೇವೆ. ಅಲ್ಲಿ ನೋಡ್ಬೋದು, ಬಂತು ನಮ್ಮ KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್. ಸಖತ್ ಸ್ಕಿಪ್ಪು ಅರಸೀಕೆರೆ. ಸಖತ್ ಸ್ಕಿಪ್ ಇತ್ತು ಗುರು ಅರಸೀಕೆರೆದು ವಂದೇ ಭಾರತ್. ಇನ್ನೊಂದು ಫಸ್ಟ್ ಟೈಮ್ ನಾನು ರೈಲ್ವೆ ಸ್ಟೇಷನಲ್ಲಿ ಫಾಸ್ಟ್ ಟ್ರೈನ್ ಮೂವಿಂಗ್ ಆಗುತ್ತೆ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಕಡೆಯಿಂದ. ಸೊ ಅದು ಅನೌನ್ಸ್ಮೆಂಟ್ ಮಾಡ್ತಿದ್ರು. ಸೊ ಇದು ನೋಡಿ ಸ್ವಲ್ಪ ಖುಷಿ ಆಯಿತು, ಅವೇರ್ನೆಸ್ಸು ಪಬ್ಲಿಕ್ ಕೊಡ್ತಿದ್ದಾರೆ. ಇದು ನಾನು ಮೊದಲು ಮುಂಬೈ ಕಡೆನೇ ನಾನು ಕೇಳಿಸ್ಕೊಂಡಿದ್ದೆ, ಇದು ಕಡೆ ಕೇಳಿಸ್ಕೊಂಡಿಲ್ಲ. ಫಸ್ಟ್ ಟೈಮ್ ನಾನು ಇದು ಕಡೆ ಕೇಳಿಸ್ಕೊಂಡಿರೋದು. ನೀವು ರೇಕ್ಷರಿಂಗ್ ನೋಡ್ಬೋದು, ದಾದರಿಂದ ಪುಡುಚೇರಿಗೆ ಹೋಗುತ್ತೆ ಚಾಲುಕ್ಯ, ದಾದರಿಂದ ತಿರುವನಲ್ಲಿಗೆ ಹೋಗುತ್ತೆ ಚಾಲುಕ್ಯ, ದಾದರಿಂದ ಮೈಸೂರಿಗೆ ಹೋದರೆ ಶರಾವತಿ. ಬಟ್ ದಾದರಿಂದ ರೇಣುಗುಂಟಗೆ ಹೋಗಲ್ಲ, ಮೈಸೂರಿಂದ ರೇಣುಗುಂಟಗೆ ಹೋಗುತ್ತೆ. ಅದು ಒಂದು ಸ್ಪೆಷಲ್ ಕ್ಯಾಟಗರಿ ಥರ ಹೋಗ್ಬಿಟ್ಟಿದೆ. ಮತ್ತು ನಿಮಗೆ ಡೇಸ್ ಹೇಳೋಕ್ಕೆ ಹೋದರೆ ದಾದರಿಂದ ಸ್ಟಾರ್ಟ್ ಮಾಡೋದು ಸೋಮವಾರ, ಶುಕ್ರವಾರ, ರವಿವಾರ ಪುಡುಚೇರಿಗೆ, ದಾದರಿಂದ ತಿರುವನಲ್ಲಿಗೆ ಮಂಗಳವಾರ, ಬುಧವಾರ, ಶನಿವಾರ, ದಾದರಿಂದ ಮೈಸೂರಿಗೆ ಗುರುವಾರ, ಮೈಸೂರಿಂದ ರೇಣಿಗುಂಟಗೆ ಶುಕ್ರವಾರ. ಅದು ಬೇರೆ ವಾರದಲ್ಲಿ ಒಂದೇ ವೀಕ್ಲಿ. ತಿರ್ಗಾ ರಿವರ್ಸಲ್ಲಿ ನೀವು ನೋಡ್ಬೋದು, ಪುಡುಚೇರಿಯಿಂದ ದಾದರಿಗೆ ಬಂದರೆ ಮಂಗಳವಾರ, ಬುಧವಾರ, ರವಿವಾರ, ತಿರುವನಲ್ಲಿಯಿಂದ ದಾದರಿಗೆ ಬಂದರೆ ಸೋಮವಾರ, ಗುರುವಾರ, ಶುಕ್ರವಾರ, ಮತ್ತು ಮೈಸೂರಿಂದ ದಾದರಿಗೆ ಬಂದರೆ ರವಿವಾರ, ಮತ್ತು ರೇಣಿಗುಂಟದಿಂದ ಮೈಸೂರಿಗೆ ಬಂದರೆ ಶನಿವಾರ. ಆನ್ ಟೈಮ್ ಹೊರಟಿದ್ದೀವಿ ಅರಸೀಕೆರೆ ಜಂಕ್ಷನಿಂದ. 4:30 ಹೊರಡುವ ಟೈಮಿಂಗು 4:30 ಹೊರಟಿದ್ದೀವಿ. ಐಸ್ ಇದು ಸುಮಾರು ಜನ ಇವರು ಹಿಂದೆ ಜೋಧ್ಪುರ್ ಸೂಪರ್ ಫಾಸ್ಟ್ ಬರ್ತಿದೆಯಲ್ಲ, ಅದು ಯಶವಂತಪುರ KSR ಬೆಂಗಳೂರು ಹೋಗುತ್ತೆ. ಇದು ನಮ್ಮದು SMVT ಹೋಗುತ್ತೆ. ಅದಕ್ಕೆ ಜಾಸ್ತಿ ಜನ ನಮ್ಮ ಈ ಟ್ರೈನಲ್ಲಿ ಹತ್ತಿಲ್ಲ. ECF ಅಲ್ಲಿ ಇನ್ನೊಂದು ಏನು ಚೆಂದ ಅಂದರೆ, ನೀವು ನೋಡಿ ಏನು ಚೆನ್ನಾಗಿದೆ, ಆರಾಮಾಗಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ರೈಲ್ ಫ್ಯಾನ್ ಇದ್ದರೆ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕೂತ್ಕೊಂಡ್ಬಿಡಿ ಆರಾಮಾಗಿ ಗೇಟ್ ನೋಡ್ಕೊಂಡು ವ್ಯೂ ನೋಡ್ಕೊಂಡು ಆಚೆ ಕಡೆ ಎಂಜಾಯ್ ಮಾಡ್ತಾ ಇರಿ. ಸಕ್ಕದಲ್ವ ICF ಕೋಚ್ ಅಂತೂ. ನನಗೆ ಆ್ಯಕ್ಚುಲಿ ICF ಕೋಚಿಂದ ಲವ್ ಆಗಿಬಿಟ್ಟಿದೆ ಸೀರಿಯಸ್ಲಿ. ಇಷ್ಟೊಂದು ಫೆಸಿಲಿಟೀಸ್ ಎಲ್ಲ ಇರುತ್ತೆ. LHB ಅಲ್ಲಿ ಏನಿಲ್ಲ, ವಾಶ್ರೂಮ್ಸ್ ಎಷ್ಟು ದೊಡ್ಡದಿದೆ ಗುರು, ನಾನು ಅದು ಶಾಕು. ಅಯ್ಯೋ, ಮತ್ತು ಆಚೆ ಕಡೆ ಹೆವಿ ಮಳೆ ಬರ್ತಿದೆ, ಹೆವಿ ಅನಿಸ್ತಿದೆ. ಕೂಲ್ ಬ್ರೀಸ್ ಫುಲ್ ಇಲ್ಲಿ ಬರ್ತಿದೆ ಗೇಟಿಂದ. ಆರಾಮಾಗಿ ಕೂತ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಾನು ಇದ್ದೀನಿ ಇಲ್ಲಿ ಗೇಟ್ ಹತ್ರ. ಸೊ ನಿಮ್ಮದು ಕೂತ್ಕೊಳ್ಳೋದು ಆಗಿಬಿಟ್ರೆ ಇದು ಸುಮ್ಮನೆ ಹಿಂಗೆ ತೆಗೀರಿ ಅಷ್ಟೇ. ಇಲ್ಲಿ ಲಾಕ್ ಇರುತ್ತೆ, ಎರಡು ಸೈಡು ಲಾಕ್ ಹಾಕಿ ಮುಗಿಯಿತು. ಎಂಜಾಯ್ ಮಾಡಿದ್ರೆ ನಿಮ್ಮ ಸೀಟ್ ಮೇಲೆ ನೀವು ಹೋಗ್ಬೋದು. ಇಲ್ಲಿ ಕೆಲಸ ನಡೀತಿದೆ, ಅದಕ್ಕೆ ಐ ಥಿಂಕ್ ನಮ್ಮ ಟ್ರೈನ್ ಸ್ಲೋ ಆಗಿದೆ. ಮಳೆ ಅಂದರೆ ಹೆವಿ ಇದೆ ಗುರು, ಮಳೆ ಅಂತ ಹೆವಿ. ನೋಡೋಕೆ ಹೋದರೆ ನಾನು ನಮ್ಮ ಸೀಟ್ ಹತ್ರ ಬಂದುಬಿಟ್ಟಿದ್ದೀನಿ. ಆಚೆ ಕಡೆ ಹೆವಿ ಮಳೆ. ಸೊ ಸುಮ್ಮನೆ ವೆಟ್ ಆಗೋದು ಬೇಡ. ಮಾನ್ಸೂನ್ ಸೀಸನ್ ಬರುತ್ತಲ್ಲ, ಮಾನ್ಸೂನ್ ಸೀರೀಸ್ ಬರೋದಲ್ಲ, ಸೊ ಅದರಲ್ಲಿ ನಿಮಗೆ ಹೆವಿ ಮಳೆ ಎಲ್ಲ ತೋರಿಸ್ತೀನಿ. ಇದು ನಮ್ಮ ತಿಪ್ಟೂರಲ್ಲಿ ಕ್ರಾಸಿಂಗ್ ಆಗ್ತಿದೆ ತಾಲ್ಗುಪ್ಪ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ. ಗುರು ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ. ತಿಪ್ಟೂರು ರೈಲ್ವೆ ಸ್ಟೇಷನ್ಗೆ ಬರುವ ಟೈಮಿಂಗು 5:08 PM, 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ನಿಮ್ಗೆ ಆಲ್ರೆಡಿ ನಾನು ತಾಲ್ಗುಪ್ಪ ಎಂಟ್ರಿ ತೋರಿಸಿದೆ ತಿಪ್ಟೂರು ರೈಲ್ವೆ ಸ್ಟೇಷನಲ್ಲಿ.
ತಾಲ್ಗುಪ್ಪ ಸೂಪರ್ ಫಾಸ್ಟ್ KSR ಬೆಂಗಳೂರಿಂದ ತಾಲ್ಗುಪ್ಪಗೆ. ನೀವು ನೋಡೋಕೆ ಹೋದರೆ ತಾಲ್ಗುಪ್ಪ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಹೆವಿ ರಶ್ಗಳು ಪ್ಯಾಸೆಂಜರ್ದು, ಹೆವಿ ಅಂದರೆ ಹೆವಿ ರಶ್. ಸಂಡೇ ಅಲ್ವಾ, ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ರಶ್ಶು. ನೀವು ನೋಡ್ಬೋದು ತಾಲ್ಗುಪ್ಪ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೋಗಿದೆ, ಜನ ಗೇಟ್ ಹತ್ರ ನಿಂತ್ಕೊಂಡು ಹೋಗ್ತಿದ್ದಾರೆ. ಏನು ರಶ್ಗುರು, ಇದರಲ್ಲೆಲ್ಲ ಯಾವಾಗಲೂ ಟ್ರಾವೆಲ್ ಮಾಡಬೇಕು. ತಾಲ್ಗುಪ್ಪ ನಾನು ಇನ್ನೂ ವೀಡಿಯೋ ಮಾಡಿಲ್ಲ, ಇಂಟರ್ಸಿಟಿದು ವೀಡಿಯೋ ಮಾಡಿಲ್ಲ, ಫ್ಯೂಚರಲ್ಲಿ ತೊಗೊಂಬರೋಣ ಮಾನ್ಸೂನ್ ಸೀರೀಸಲ್ಲಿ. ನೋಡೋಕೋದ್ರೆ ನಾವು ಹೊರಟ್ಬಿಟ್ಟು ತಿಪ್ಟೂರು ರೈಲ್ವೆ ಸ್ಟೇಷನಿಂದ. ಸೊ ನಮ್ಮ ರುದ್ರಾಬಾಯಿ ಅಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದಾರೆ, ನಮ್ಮ ಸುಹಾಸ್ ಬಾಯಿ ಎಂಜಾಯ್ ಮಾಡ್ತಿದ್ದಾರೆ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಎಂಥ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು, ಇವಾಗ ವಾಶ್ರೂಮ್ಗೆ ಹೋಗಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಲೈನ್ ನೋಡ್ತಿದ್ದೀರಲ್ಲ, ಅಲ್ಲೇ ಊರುಕೆರೆಗೆ ಹೋಗುವ ಲೈನ್. ಸೊ ಕೆಲವೇ ದಿನದಲ್ಲಿ ತುಮಕೂರು ಬಂದು ಜಂಕ್ಷನ್ ಆಗುತ್ತೆ. ನಮ್ಮ ಚಾಲುಕ್ಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ತುಮಕೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 5:55 PM. 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಇಲ್ಲಿ ಬಂದಿದ್ದೀವಿ, 5 ಮಿನಿಟ್ಸ್ ಡಿಲೇ ಗುರು. ಇದೆಲ್ಲಿ ಹೋಗ್ತಿದೆ, ಐ ಗೆಸ್ ಇದು ತುಮಕೂರಿಂದ ಶಿವಮೊಗ್ಗ ಟೌನ್ಗೆ ಹೋಗ್ತಿದೆ, ಯಾಕಂದರೆ ಇದ್ರದ್ದು ಲೋಕೋಮೋಟಿವ್ ಹತ್ತು ಕಡೆ ಇದೆ. ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತು ಕೆಲವೇ ಕ್ಷಣದಲ್ಲಿ ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ಧಾರವಾಡ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್. ದ ಮೋಸ್ಟ್ ಅವೈಟೆಡ್ ಸೀನ್ ಆಫ್ ದಿಸ್ ವಿಡಿಯೋ. ನಾನು ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಿ ಕವರ್ ಮಾಡೋಕ್ಕೆ. ಅದು ನಾನು ಹುಬ್ಳಿಯಿಂದನೇ ಪ್ಲ್ಯಾನ್ ಮಾಡಿದ್ದೆ, ಅದು ಕವರ್ ಮಾಡಲೇಬೇಕು. ನಾನು ಸ್ಟಾರ್ಟಿಂಗಲ್ಲೇ ಆಲ್ರೆಡಿ ನಿಮಗೆ ಹೇಳಿದೆ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತಲ್ಲಿ. ಎಕ್ಸಾಕ್ಟ್ಲಿ 2 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ತುಮಕೂರು ರೈಲ್ವೆ ಸ್ಟೇಷನಿಂದ. ಎಲ್ಲಿ ಓವರ್ಟೇಕ್ ಮಾಡಿದ್ವಿ ಬಿ ನೋಡೋಣ, ವೆಯ್ಟ್ ಮಾಡೋಣ. ಫಸ್ಟ್ ಎಲ್ಲಿದೆ ಅಟ್ರ್ಯಾಕ್ಟ್ ಮಾಡ್ತೀರಿ, ಒಂದು ನಿಮಿಷ. ಬೆಂಗಳೂರು ವಂದೇ ಭಾರತ್ ನಿಟ್ಟೂರನ್ನ ಕ್ರಾಸ್ ಮಾಡಿದೆ. ಸೊ ಮುಂದೆ ಎಲ್ಲೋ ನಮ್ಮನ್ನ ಓವರ್ಟೇಕ್ ಮಾಡುತ್ತೆ, ನೋಡೋಣ. ಇವಾಗ ನಮ್ಮ ಕ್ರಾಸಿಂಗ್ ಆಗಿ ಹೋಗ್ತಿದೆ ಯಶವಂತಪುರ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ಜೊತೆ. ಈಗ ನಾವು ಗೊಲ್ಲಲ್ಲಿಯಲ್ಲಿ ಲೂಪ್ ಲೈನಿಗೆ ಬಂದಿದ್ದೀವಿ, ಯಾಕಂದರೆ ಇವಾಗ ನಮಗೆ ಧಾರವಾಡ ಬೆಂಗಳೂರು ವಂದೇ ಭಾರತ್ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಮತ್ತು ನೀವೊಂದು ಅಮೃತ್ ಭಾರತ್ ಇಲ್ಲಿ ನೋಡ್ಬೋದು, ಗೊಲ್ಲಲ್ಲಿಯಲ್ಲಿ ಪಾಕ್ ಆಗಿದೆ. ರಾಯಪುರಂ ಇಂಜಿನ್ ವ್ಯಾಪ್ 5 ಎಸ್ ಡಬ್ಲ್ಯೂ ಆಡ್ದಿದ್ದು ರೇಕು. ಎಸ್ ನೀವು ನೋಡ್ಬೋದು SW. ಮ್ಯಾನುಫ್ಯಾಕ್ಚರಿಂಗ್ ಇಯರ್ 2026. ಎಲ್ಲ ಬೋಗಿದು. ನೀವು ಅಲ್ಲಿ ನೋಡ್ಬೋದು ಮೇನ್ ಲೈನ್ ಕ್ಲಿಯರ್ ಇದೆ. ಸೊ ನಮ್ಮದು ಇಲ್ಲಿ ನಿಂತ್ಕೊಂಡಿದೆ ಚಾಲುಕ್ಯ ಎಕ್ಸ್ಪ್ರೆಸ್ಸು. ಈ ಲೈನಿಂದ ವಂದೇ ಭಾರತ್ ಇವಾಗ ನಮ್ಮ ಟ್ರೈನ್ಗೆ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ನೀವು ಲೈಟ್ ನೋಡ್ಬೋದು ನಮ್ಮ ವಂದೇ ಭಾರತ್ದು. ಐ ಗೆಸ್ ಫ್ಲ್ಯಾಟ್ 110. ಈ ಓವರ್ಟೇಕ್ ತೊಗೊಳೋಕ್ಕೆ ನಾನು ಮೇಯ್ನಾಗಿ ಈ ಟ್ರೈನಲ್ಲಿ ಜರ್ನಿ ಮಾಡಿದೆ. ಆ್ಯಕ್ಚುಲಿ ಒಂದು ಸಲ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು, ಯಾಕಂದರೆ ರುದ್ರಾಬಾಯಿ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಒಂದು ಸಲ. ಮೊದಲು ಜನಶತಾಬ್ದಿನೂ ಇದನ್ನು ಓವರ್ಟೇಕ್ ತೊಗೊತಿತ್ತು, ಬಟ್ ರೀಸ್ಕೆಡ್ಯೂಲ್ ಮಾಡೋಕ್ಕೆ ಮೇಲೆ ಟೈಮಿಂಗ್ ಇಲ್ಲ, ಜನಶತಾಬ್ದಿ ಓವರ್ಟೇಕ್ ತೊಗೊಳಲ್ಲ, ವಂದೇ ಭಾರತ್ ಮಾತ್ರ. ಅದಕ್ಕೋಸ್ಕರ ನಾನು ಈ ಟ್ರೈನಲ್ಲಿ ಇವತ್ತು ಟ್ರಾವೆಲ್ ಮಾಡಿದ್ದು. ಮೇನ್ ರೀಸನ್ ಒಂದು ಓವರ್ಟೇಕ್ ನಾನು ವಂದೇ ಭಾರತ್ದು ನೋಡಬೇಕಿತ್ತು. ಹೆಂಗಿತ್ತು? ಕ್ರೇಜಿ ಇತ್ತಲ್ಲ, 110. ಐ ಗೆಸ್ ಬೆಳಗಾವಿದು 110 ಇತ್ತಲ್ಲ, ಅರಸೀಕೆರೆ. ಅದು ಸಕ್ಕತ್ತಾಗಿತ್ತು ಕ್ರಾಸಿಂಗು, ಇದು ಓವರ್ಟೇಕು. ವಂದೇ ಭಾರತ್ ಎರಡು ವಂದೇ ಭಾರತ್ ಸಕ್ಕತ್ತಾಗಿತ್ತು ಗುರು. ಇದು ವಂದೇ ಭಾರತ್ ಓವರ್ಟೇಕ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಗೊಲ್ಲಲ್ಲಿಂದ. ಸೊ ನೀವು ನೋಡ್ಬೋದಲ್ಲ ರೇಕು, ಅದು ಯಾರು ಕೊಡ್ತಾರಂತ ನನಗೆ ಗೊತ್ತಿಲ್ಲ, ಯಾವ ರೂಟಲ್ಲಿ ಕೊಡ್ತಾರಂತ. ಬಟ್ ಮೈಸೂರಿಂದ ಬೀದರ್ ಕಡೆ ಕೊಟ್ಟರೆ ತುಂಬ ನನಗೆ ಖುಷಿಯಾಗುತ್ತೆ, ಯಾಕಂದರೆ ಹತ್ತು ಕಡೆ ಹೆವಿ ಅಂದರೆ ಹೆವಿ ಡಿಮ್ಯಾಂಡ್. ಬೀದರ್ ಕಡೆ ನಾನು ಜರ್ನಿ ಮಾಡಿಲ್ಲ, ರುದ್ರಾಬಾಯಿ ಮಾಡಿದ್ದಾರೆ, ನಾನು ನೋಡಿದ್ದೀನಿ ವೀಡಿಯೋಸ್ ಎಲ್ಲ. ನಾನು ಕಲಬುರಗಿವರೆಗೂ ಮಾಡಿದ್ದೀನಿ, ಸೊ ನನಗೆ ಗೊತ್ತು. ಪ್ಯಾಸೆಂಜರ್ ಅಂತೂ ಹೆವಿ ಇದ್ದಾರೆ ಆ ರೂಟಲ್ಲಂತೂ. ಅಮೃತ್ ಭಾರತ್ ಕೊಟ್ಬಿಟ್ರೆ ಬರೀ ಸ್ಲೀಪರ್ಸು ಜನರಲ್ಸು, ಅದಂತೂ ತುಂಬ ಅನುಕೂಲ ಇರುತ್ತೆ ಆ ರೂಟಲ್ಲಿ.
ನಾವು ತಲುಪಿದ್ವಿ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ಗೆ ಬರುವ ಟೈಮಿಂಗ್ 7:13 PM, 2 ನಿಮಿಷ ಸ್ಟಾಪು. ನಾವು 2 ನಿಮಿಷ ಡಿಲೇ ಬಂದ್ವಿ. ಸುಮಾರು ಜನ ಜನರಲಲ್ಲಿ ಯಾರು ಟ್ರಾವೆಲ್ ಮಾಡಿದ್ರು ಮತ್ತು ಸ್ಲೀಪರ್ದಲ್ಲಿ ಇಲ್ಲೇ ಡಿಬೋರ್ಡ್ ಮಾಡ್ತಾರೆ. ಯಾಕಂದರೆ ನಮ್ಮ ಈ ಟ್ರೈನು ಯಶವಂತಪುರ KSR ಬೆಂಗಳೂರಿಗೆ ಹೋಗಲ್ಲ. SMVTಗೆ ಇಲ್ಲಿಂದ ನಾವು ಡೈವರ್ಷನ್ ತೊಗೊಂಡ್ಬಿಡ್ತೀವಿ. ಒನ್ ಟೈಪ್ ಬೈಪಾಸ್ ಆಗ್ತೀವಿ. ಲೊಟ್ಟೆಗಲ್ಲಹಳ್ಳಿ ಮತ್ತು ಹೆಬ್ಬಾಳ ಬಾಣಸ್ವಾಡಿ ಮೇಲೆ SMVTಗೆ ಹೋಗ್ತೀವಿ. ಸೊ ಅಲ್ಲಿ ಕನೆಕ್ಟಿವಿಟಿ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಜನ ಇಲ್ಲೇ ಇಳ್ಕೊಂಡ್ಬಿಡ್ತಾರೆ. ಅಲ್ಲಿ ಆಟೋದೆಲ್ಲ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆನ್ಲೈನ್ ಎಲ್ಲ ಬುಕ್ ಆಗುತ್ತೆ, ಬಟ್ ಸಿಟಿ ಒಳಗೆ ಹೋಗೋರೆಲ್ಲ ಅಲ್ಲಿ ಹೋಗೋದ್ ಬದಲು ಇಲ್ಲೇ ಆರಾಮಾಗಿ ಹೋಗ್ತಾರೆ. ಅದಕ್ಕೆ ಬೆಟರ್ ಆಪ್ಷನ್ಸ್ ಇದೆ. ಅದಕ್ಕೆ ನಮ್ಮ ಸುಹಾಸ್ ಬ್ರೋ ಇಲ್ಲೇ ಇಳ್ಕೊತವ್ರೆ, ಇಲ್ಲೆಯಿಂದ ಹೋಗ್ತಾರೆ. ಅಲ್ಲ ಸುಹಾಸ್? SMVTಗೆ ಹೋಗೋ ಬಿಫೋರ್ ಟೈಮ್ ನಾನು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡಿರ್ತಾನೆ, ಅವಾಗ ನಾವು SMVT ರೀಚ್ ಆಗ್ತೀವಿ. ಅದು ನಿಜ. 2 hours ಟೈಮಿಂಗ್. 2 ಅವರ್ ಇದೆ ಸ್ನ್ಯಾಕ್. ಗುರು, ಇದು ನಮ್ಮ ಟ್ರೈನು ಚಾಲುಕ್ಯ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಬಾಣಸ್ವಾಡಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಅಫಿಷಿಯಲ್ ಹಾಲ್ಟ್ ಇಲ್ಲ. ಇಲ್ಲಿ ಆ್ಯಕ್ಚುಲಿ SMVTಗೆ ಬೇಗ ತೊಗೊಂಬಾರ್ದಂತ ಅಲ್ಲಿ ಆ್ಯಕ್ಚುಲಿ ಟೈಮಿಂಗ್ಸು ಐ ಗೆಸ್ 9 o'clock ಅರೈವಲು, 9:15 ಡಿಪಾರ್ಚರ್ ಏನೋ ಇದೆ. ಸೊ ಬೇಗ ತಕ್ಕೊಂಡು ಅಲ್ಲಿ ಪ್ಲ್ಯಾಟ್ಫಾರ್ಮ್ ಆಕ್ಯುಪೈ ಮಾಡಿ ಏನು ಯೂಸ್ ಇರೋಲ್ಲ. ಅದಕ್ಕೆ ಬಾಣಸ್ವಾಡಿ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸಿದ್ದಾರೆ. ನಾವು ಇಲ್ಲೇ ಡಿಬೋರ್ಡ್ ಮಾಡ್ತಿದ್ದೀವಿ, ಯಾಕಂದರೆ ನಮಗೆ ಟ್ರಾವೆಲಿಂಗ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಮಾತಾಡೋಕೆ ಹೋದರೆ OT ನಿಮ್ಗೆ ತೋರಿಸಿದೆ, ಕ್ರಾಸಿಂಗ್ ಇದೆಲ್ಲ ತೋರಿಸಿದೆ, ಸುಮಾರು ಕ್ರಾಸಿಂಗ್ ತೋರಿಸಿದೆ. ಮತ್ತು ಇನ್ನೊಂದು ಮೇನು, ನನಗೆ ICF ಈ ಕೋಚ್ ತುಂಬ A2 ಅಂದರೆ A1 ಸೆಕೆಂಡ್ AC ತುಂಬ ಇಷ್ಟ ಆಯಿತು. ಅಂದರೆ ವಾಶ್ರೂಮ್ಸು, ಆ ಡಿಸೈನ್ಸು ಮತ್ತು ಇದರಲ್ಲಿ ಕಂಫರ್ಟ್ ಎಲ್ಲ ಜಾಸ್ತಿ ಇರುತ್ತೆ. LHBಯಲ್ಲಿ ಕಂಫರ್ಟ್ ನಿಮ್ಗೆ ಅಷ್ಟು ಸಿಗೋಲ್ಲ, ಯಾಕಂದರೆ ಸೀಟಿಂಗ್ ಕೆಪಾಸಿಟಿ LHBಯಲ್ಲಿ ಜಾಸ್ತಿ ಮಾಡಿಬಿಡ್ತಾರೆ. ಸೊ ವಾಶ್ರೂಮ್ಸ್ ಎಲ್ಲ ಸ್ಟ್ರಿಂಕ್ ಮಾಡಿಬಿಡ್ತಾರೆ. ಇದರಲ್ಲಿ ವಾಶ್ರೂಮ್ಸ್ ಎಲ್ಲ ದೊಡ್ಡದಾಗಿರುತ್ತೆ, ಸ್ಪೇಷಿಯಸ್ ಆಗಿರುತ್ತೆ, ಆರಾಮಾಗಿ ಎಲ್ಲ ಏನು ಬೇಕಾದರೂ ಮಾಡ್ಕೊಬೋದು ಆ್ಯಕ್ಚುಲಿ. ಮತ್ತು ಸೀಟ್ಸ್ ಕಂಫರ್ಟ್ ಎಲ್ಲ ಇದರಲ್ಲಿ ಜಾಸ್ತಿ ಇರುತ್ತೆ. ನಿದ್ದೆ ಚೆನ್ನಾಗಿ ಬಂತು. ಇದರಲ್ಲಿ AC ಪ್ಲಸ್ ಫ್ಯಾನ್ ಇರೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಹಾಂ ಕರೆಕ್ಟ್, AC ಪ್ಲಸ್ ಫ್ಯಾನ್ ಇದೆ ಮತ್ತು ವಾಶ್ರೂಮ್ಸಲ್ಲೂ ಫ್ಯಾನ್ ಇದೆ. ವಾಶ್ರೂಮ್ಸಲ್ಲೂ ಫ್ಯಾನ್ ಇದೆ, ಚೆನ್ನಾಗಿರುತ್ತೆ ಇದು. ಮತ್ತು ಇದರಲ್ಲಿ ನಿಮಗೆ ಅದು ಫೀಲ್ ಸಿಗುತ್ತೆ, ಟ್ರ್ಯಾಕ್ ಮೂಮೆಂಟ್ದು ಇನ್ನೂ ಹೆವನ್ ಅಂತ ಹೇಳ್ಬೋದು. ಸೊ ಈಗ ಇದಕ್ಕೆ ಸಿಗ್ನಲ್ ಸಿಕ್ತು, ಯಾಕಂದರೆ ಯಶವಂತಪುರ ಕಣ್ಣೂರು ಬರ್ತಿದೆ ಹಿಂದೆ. ಯಶವಂತಪುರ ಕಣ್ಣೂರು ಬರ್ತಿದೆ. ಸೊ ಅದಕ್ಕೆ ಡಿಪಾರ್ಟ್ ಮಾಡಿಸ್ಬಿಟ್ರು. ಬಿಫೋರ್ ಟೈಮ್ ತೊಗೊತಾರೆ SMVTಯಲ್ಲಿ. ಸೊ ಹಂಗೆ ನಿಮ್ಗೆ ಯಾವ್ದು ಇಷ್ಟ ಅಂತ ನನಗೆ ಹೇಳಿ, ಯಾಕಂದರೆ ನನಗೆ ತುಂಬ ICF ಇಷ್ಟ. ಯಾಕಂದರೆ ಕಂಫರ್ಟು, ರಿಲ್ಯಾಕ್ಸೇಷನು, ಡಿಸೈನ್ಸ್ ಅದೆಲ್ಲ ನಂಗೆ ತುಂಬ ಒಳಗಡೆದು ಪ್ಯಾಟರ್ನ್ಸ್ ಎಲ್ಲ ICF ಇಷ್ಟ. LHB ಅದೇ ಸೇಫ್ಟಿ ಮತ್ತು ಸ್ಪೀಡಿಗೋಸ್ಕರ ಅದು LHB ಇದ್ದೇ ಇರುತ್ತೆ. ವಾಶ್ರೂಮ್ಸ್ ಎಲ್ಲ ನನಗೆ ICF ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಬ್ರೋ ನಿಮ್ಗೆ ಯಾವ್ದು ಇಷ್ಟ? ICF ಎನಿ ಡೇ ICF, ಬಟ್ ಸ್ಪೀಡ್ ಅಂತ ಬಂದರೆ LHB ಇಷ್ಟ. ರುದ್ರಾ ಬ್ರೋಗೆ ICF, ನನಗೆ ICF. ನಿಮ್ಗೆ ಯಾವ್ದು ಇಷ್ಟ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. LHB ಬೇಜಾರಾಗಿದ್ದು ಯಾವ್ದಾವ್ದು ಗಾಡಿ ಗೊತ್ತಾ? ಯಾವುದು? ಬಿಜಾಪುರ ಮಂಗಳೂರು, ವಿಜಯಪುರ ಮಂಗಳೂರು, ಮತ್ತು ನಮ್ಮ SMVT ಮುರುಡೇಶ್ವರ, ಮತ್ತು ನಮ್ಮ ಹುಬ್ಬಳ್ಳಿ ಬೆಂಗಳೂರು ಸೂಪರ್. ಇವೆರಡು ICF ಇಂದ LHB ಆಗಿದ್ದು ತುಂಬ ಬೇಜಾರಾಯಿತು ನನಗೆ. ಆ್ಯಕ್ಚುಲಿ ವಿಜಯಪುರ ಬೆಂಗಳೂರು ICF ಇಂದ LHB ಆಯ್ತಲ್ಲ, ನನಗೆ ತುಂಬ ಬೇಜಾರು ಅನಿಸ್ತು. ಯಾಕಂದರೆ ನಾನು ICF ಜರ್ನಿ ಮಾಡಿದೆ, LHB ಮಾಡಿದ್ದೆ. ವಾಶ್ರೂಮ್ಸು LHBಯಲ್ಲಿ ವರ್ಸ್ಟ್ ಆಗಿಬಿಟ್ಟಿದೆ, ಸೀರಿಯಸ್ ಆಗಿ ಹೇಳ್ತೀನಿ. ವರ್ಸ್ಟ್ ಅಂದರೆ ವರ್ಸ್ಟು. ಬಟ್ ಮೂರು ಗಾಡಿ ಬೆಟ್ರು. ಬೆಟರ್ ಸ್ಲೀಪ್ಗೆ 3 ಗಾಡಿ ಭಾರಿ ಬೆಟ್ರು. ಓಕೆ, ಈ ವಿಡಿಯೋ ಇಲ್ಲೇ ಏನು ಮಾಡೋಣ, ಯಾಕಂದರೆ ಸ್ಟೋರೇಜ್ ಇಲ್ಲ ನನ್ನ ಫೋನಲ್ಲಿ. ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಸೀರಿಯಸ್ಲಿ ಸ್ಟೋರೇಜ್ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳಲ್ಲಿ.